ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದ್ರೆ, ನೀವು ಆನ್ಲೈನ್ ಮುಖಾಂತರ ವೋಟರ್ ID ಕಾರ್ಡಿಗೆ ಅರ್ಜಿಯನ್ನ ಸಲ್ಲಿಸಿರ್ತೀರಾ. ಸಲ್ಲಿಸಿದ ನಂತರ ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ಜನರೇಟ್ ಆಗಿರುತ್ತೆ. ಆ ಒಂದು ನಂಬರ್ ಮುಖಾಂತರ ನೀವು ನಿಮ್ಮ ಒಂದು ವೋಟರ್ ID ಅಪ್ರೂವಲ್ ಆಗಿಬಿಟ್ಟು ಒಂದು ವೇಳೆ ಎಲೆಕ್ಷನ್ ಕಮಿಷನ್ ಇಂದ ಡಿಸ್ಪ್ಯಾಚ್ ಆಗದೇ ಇದ್ರೆ ಅಥವಾ ಇನ್ನು ಅಂಡರ್ ಪ್ರಿಂಟಿಂಗ್ ಅಂತ ಹೇಳಿ ಈ ಒಂದು ಮೆಸೇಜ್ ತೋರಿಸ್ತಾ ಇದ್ರೆ, ನೀವು ಆನ್ಲೈನ್ ಮುಖಾಂತರ ನಿಮ್ಮ ಒಂದು ಅಕ್ನಾಲೇಜ್ಮೆಂಟ್ ನಂಬರ್ ಅನ್ನ ಬಳಸ್ಕೊಂಡ್ಬಿಟ್ಟು ನಿಮ್ಮ ವೋಟರ್ ID ನಂಬರ್ ಅನ್ನ ಪಡೆದುಕೊಂಡು ಆ ಒಂದು ವೋಟರ್ ID ಅನ್ನ ಈ PDF ಫಾರ್ಮ್ಯಾಟ್ ಅಲ್ಲಿ ಯಾವ ತರ ಡೌನ್ಲೋಡ್ ಮಾಡೋದು ಅನ್ನೋ ಒಂದು ಪ್ರೊಸೀಜರ್ ಅನ್ನ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರು ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವ ಇಂಥ ಉಪಯುಕ್ತ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ವೀಕ್ಷಕರೇ, ನಾವು ನಿಮ್ಮಿಂದ ಬಯಸೋದು ಒಂದು ಕಮೆಂಟು, ಒಂದು ಲೈಕ್ ಮಾತ್ರನೇ. ವಿಡಿಯೋ ಲೈಕ್ ಆಯ್ತು ಅಂತಂದ್ರೆ ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೋಡಿ ವೀಕ್ಷಕರೇ, ಇವಾಗ ಡೈರೆಕ್ಟ್ ನಾವು ಈ ಒಂದು PDF ಅನ್ನ ನಾವು ಯಾವ ತರ ಡೌನ್ಲೋಡ್ ಮಾಡೋದು, ವೋಟರ್ ID ಕಾರ್ಡ್ PDF ಅನ್ನ ಅನ್ನೋದನ್ನ ನಾನು ನಿಮಗೆ ನನ್ನ ಒಂದು ಸಿಸ್ಟಮ್ ನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಸೊ ಇವಾಗ ಕಂಪ್ಯೂಟರ್ ಸ್ಕ್ರೀನ್ಗೆ ಹೋಗೋಣ. ನೋಡಿ ವೀಕ್ಷಕರೇ, ಮೊದಲು ನಾವು ಈ ಒಂದು ಪೋರ್ಟಲ್ಗೆ ಬರಬೇಕಾಗತ್ತೆ. ಈ ಒಂದು ಪೋರ್ಟಲ್ಗೆ ಬಂದ ನಂತರ ಮೊದಲು ನೀವಿಲ್ಲಿ ಲಾಗಿನ್ ಮಾಡ್ಕೋಬೇಕಾಗತ್ತೆ. ಲಾಗಿನ್ ಮಾಡ್ಕೊಂಡ ನಂತರ ನಿಮ್ಮ ಹತ್ತಿರ ಇರುವಂತ ಅಕ್ನಾಲೇಜ್ಮೆಂಟ್ ನಂಬರ್ ಅನ್ನ ನೀವು ಮೊದಲು ಕಾಪಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಅಕ್ನಾಲೇಜ್ಮೆಂಟ್ ನಂಬರ್ ಇದೆ. ನಾನು ಅಪ್ಲೈ ಮಾಡಿರುವಂತದ್ದು 15ನೇ ತಾರೀಕು 9ನೇ ತಿಂಗಳಲ್ಲಿ ಅಪ್ಲೈ ಮಾಡಿದ್ದೆ. ಸೊ ಇಲ್ಲಿ ನೋಡಿ ಅಕ್ನಾಲೇಜ್ಮೆಂಟ್ ನಂಬರ್ ಅನ್ನ ಕಾಪಿ ಮಾಡ್ಕೊಳ್ಳಿ. ಆ ಒಂದು PDF ಫೈಲ್ ನೇಮ್ ಏನಿರುತ್ತಲ್ಲೋ ಅಲ್ಲಿ ನಿಮಗೆ ಅಕ್ನಾಲೇಜ್ಮೆಂಟ್ ನಂಬರ್ ಸಿಗುತ್ತೆ, ಅದನ್ನ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಅಕ್ನಾಲೇಜ್ಮೆಂಟ್ ನಂಬರ್ ಅನ್ನ ಈ ಒಂದು ಬಾಕ್ಸ್ ನಲ್ಲಿ ಎಂಟರ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿ ವೀಕ್ಷಕರೇ, ನಿಮ್ಮ ಒಂದು ಅಕ್ನಾಲೇಜ್ಮೆಂಟ್ ನಂಬರ್ ಇಂದ ನಿಮಗೆ ಇಲ್ಲಿ ಪೂರ್ತಿ ಡೀಟೇಲ್ ಗೊತ್ತಾಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಅಕ್ನಾಲೇಜ್ಮೆಂಟ್ ರೆಫರೆನ್ಸ್ ನಂಬರು, ನಿಮ್ಮ ಡೀಟೇಲ್ಸು ಇಲ್ಲಿ ಪೂರ್ತಿಯಾಗಿ ಕಾಣುತ್ತೆ. 15ನೇ ತಾರೀಕು 9ನೇ ತಿಂಗಳು 2025ಕ್ಕೆ ನಾವು ಅಪ್ಲೈ ಮಾಡಿದ್ವಿ. ಸೊ ಇವಾಗ ನಾವು ನಮ್ಮ ಒಂದು ಎಪಿಕ್ ನಂಬರು ಇಲ್ಲಿದೆ ನೋಡಿ, ವೋಟರ್ ID ನಂಬರು. ಸೊ ಈ ಒಂದು ವೋಟರ್ ID ನಂಬರ್ ಅನ್ನ ನೀವು ಪಡೆದುಕೋಬೇಕು ಅಂತಂದ್ರೆ ನಿಮಗೆ ಈ ಒಂದು ಸ್ಮಾರ್ಟ್ ಕಾರ್ಡು ಡಿಸ್ಪ್ಯಾಚ್ ಆಗಿಲ್ಲ. ಸೊ ನಾಟ್ ಡಿಸ್ಪ್ಯಾಚ್ಡ್ ಅಂಡರ್ ಪ್ರಿಂಟಿಂಗ್ ಅಂತ ಇದೆ ನೋಡಿ. ಸೊ ಈ ತರ ಇದ್ದಾಗ ನಿಮಗೆ ಇನ್ನೂ ಸ್ಮಾರ್ಟ್ ಕಾರ್ಡು ಸೆಂಡ್ ಆಗಿರೋದಿಲ್ಲ. ಸೊ ಅವಾಗ ನೀವು ಏನ್ ಮಾಡಬೇಕು ಅಂತಂದ್ರೆ ಈ ಒಂದು ಎಪಿಕ್ ಜನರೇಟೆಡ್ ಅಂತ ಇದೆ ನೋಡಿ, ಇದು ನಿಮ್ಮ ಒಂದು ವೋಟರ್ ID ಕಾರ್ಡ್ ನಂಬರು. ಅದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ನಂತರ ಹೋಮಿಗೆ ಬನ್ನಿ. ಹೋಮಿಗೆ ಬಂದ ನಂತರ ಇಲ್ಲಿ ನೋಡಿ ಈ ಎಪಿಕ್ ಡೌನ್ಲೋಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಎಪಿಕ್ ನಂಬರ್ ಮುಖಾಂತರ ಆದ್ರೂ ಡೌನ್ಲೋಡ್ ಮಾಡ್ಕೋಬಹುದು, ಅಥವಾ ನಿಮ್ಮ ಹತ್ರ ಇರುವಂತ ಅಕ್ನಾಲೇಜ್ಮೆಂಟ್ ನಂಬರ್ ಇತ್ತಲ್ವಾ ಅದನ್ನು ಕೂಡ ಟಿಕ್ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇವಾಗ ನಾವು ಎಪಿಕ್ ನಂಬರ್ ನಮಗೆ ಸಿಕ್ಕಿದೆ, ಅದನ್ನ ಇಲ್ಲಿ ಟೈಪ್ ಮಾಡಿಬಿಟ್ಟು ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಒಂದು ರಾಜ್ಯದಿಂದ ಅಂತ ಅನ್ನೋದನ್ನ. ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ಎಪಿಕ್ ನಂಬರು, ಕ್ಯಾಂಡಿಡೇಟ್ ನೇಮು, ಅವರ ರಿಲೇಟಿವ್ ನೇಮು, ಸ್ಟೇಟ್ ಯಾವುದು, ನಂತರ ಅವ್ರದ್ದು ಮೊಬೈಲ್ ನಂಬರು, ಇಮೇಲ್ ID ಇಷ್ಟೆಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನಾವು ಫಾರ್ಮ್ ನಂಬರ್ ಅಪ್ಲೈ ಮಾಡಿದ್ವಿ, ಅದೆಲ್ಲ ಅಪ್ಡೇಟ್ ಆಗಿದೆ. ಸೊ ಈ ನಂಬರಿಗೆ ಇವಾಗ OTP ಅನ್ನ ಸೆಂಡ್ ಮಾಡುತ್ತೆ ಈ ಒಂದು ಪೋರ್ಟಲ್ ಮುಖಾಂತರ. ಸೊ ಆ ಒಂದು ಮೊಬೈಲಿಗೆ OTP ಬಂದಿರುತ್ತೆ. 6 ಅಂಕಿಯ OTP ಅನ್ನ ನೀವಿಲ್ಲಿ ಹಾಕಿಬಿಟ್ಟು ವೆರಿಫೈ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಇವಾಗ ಬಂದಿರುವಂತ OTP ಅನ್ನ ನಾನು ಹಾಕ್ತಾ ಇದ್ದೇನೆ. ಹಾಕಿದ ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, OTP ವೆರಿಫಿಕೇಶನ್ ಡನ್ ಸಕ್ಸಸ್ಫುಲಿ ಅಂತ ಹೇಳಿ ಇಲ್ಲಿ ಬಂದಿದೆ ಇವಾಗ. ಸೊ ಇಲ್ಲಿ ಡೌನ್ಲೋಡ್ ಈ ಎಪಿಕ್ ಅಂತ ಇದೆ ನೋಡಿ, ಇದು ನಮ್ಮ ವೋಟರ್ ID ಕಾರ್ಡ್ ಅನ್ನ ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಡೌನ್ಲೋಡ್ ಮಾಡ್ಕೊಂಡ ನಂತರ ವ್ಯೂ ಬರುತ್ತೆ.
ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.